ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ. ದಿಸ್ ಇಸ್ ಕೋಳಿ ರಮ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೂ ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ನನ್ನ ಎಪಿಸೋಡಲ್ಲಿ ನಾವು ಫ್ರೈಡ್ ರೈಸ್ ನೋಡಿದ್ವಿ. ಇವತ್ತಿನ ಎಪಿಸೋಡಲ್ಲಿ ನಾನು ಮಂಚೂರಿಯನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಂಚೂರಿಯನ್ನ ಯಾವ್ಯಾವ ಥರ ಮಾಡ್ಬೋದು? ಗೋಬಿ ಮಂಚೂರಿಯನ್ ಮಾಡ್ಬೋದು, ಪನ್ನೀರ್ ಮಂಚೂರಿಯನ್ ಮಾಡಬಹುದು, ವೆಜಿಟೇಬಲ್ ಮಂಚೂರಿಯನ್ ಮಾಡ್ಬೋದು, ಕ್ಯಾಬೇಜಲ್ಲಿ ಯಾವ ಥರ ಮಂಚೂರಿಯನ್ ಮಾಡಿದ್ದೀರಾ ನೀವು ಮನೇಲಿ? ಹೊರಗಡೆ ತಿಂದಿರ್ತೀರಾ, ಬಟ್ ಮನೇಲಿ ಯಾವ ಥರ ಟ್ರೈ ಮಾಡಿದ್ದೀರಾ? ಇವತ್ತು ನಮ್ಮ ಏರ್ ಫ್ರೈಯರ್ ಯೂಸ್ ಮಾಡಿಕೊಂಡು ಹೇಗೆ ಮಂಚೂರಿಯನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಗೈಸ್, ಇವಾಗ ಮಂಚೂರಿಯನ್ ಮಾಡೋದಕ್ಕೆ ನಾನು ಕ್ಯಾಬೇಜ್ನ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಇಷ್ಟೊಂದು ದೊಡ್ಡದಾಗಿದ್ದರೆ ಮಂಚೂರಿಯನ್ ಬಾಲ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಮಿಕ್ಸರಿಗೆ ಹಾಕ್ಬಿಟ್ಟು ತರಿ ರುಬ್ಕೋಬೇಕು. ಓಕೆನಾ? ಸೊ ನಾನು ಇದನ್ನೆಲ್ಲ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಸೊ ನೀವೇನಾದರೂ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಾಡ್ತೀನಿ ಅಂದರೆ ಹಾಗೆ ಮಾಡ್ಬೋದು, ಇಲ್ಲ ಈ ಥರ ಮಿಕ್ಸರ್ಗೆ ಹಾಕೊಂಡು ಮಾಡ್ತೀನಿ ಅಂದರೆ ಮಾಡ್ಕೊಬೋದು. ಒಂದು ಸ್ಪೂನಿಂದ ಹೀಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ತುಂಬ ನುಣ್ಣಗಾಗೋಗ್ಬಿಡುತ್ತೆ, ಆಮೇಲೆ ಪೇಸ್ಟ್ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಅವಾಗವಾಗ ಈ ಥರ ಮಾಡ್ತೀನಿ. ಸಾಕನ್ಸುತ್ತೆ, ತುಂಬ ನುಣ್ಣಗಾದರೆ ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಅವಾಗ ಅಷ್ಟು ಚೆನ್ನಾಗಿರಲ್ಲ. ಸೊ ಇವಾಗ ನಾವು ಬಾಲ್ಸ್ ಮಾಡೋದಕ್ಕೆ ಆ್ಯಂಡ್ ಕ್ಯಾಬೇಜಿಂದ ಬಾಲ್ಸ್ ಮಾಡೋದಕ್ಕೆ, ಮಂಚೂರಿಯನ್ ಬಾಲ್ಸ್ ಮಾಡೋದಕ್ಕೆ, ಸೊ ನಾನು ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸರ್ಗೆ ಹಾಕಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವೇನೇನು ಮಿಕ್ಸ್ ಮಾಡಬೇಕಂದ್ರೆ, ಫಸ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡೋಣ. 1 ಸ್ಪೂನ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಆ್ಯಡ್ ಮಾಡಿ. ಆ್ಯಂಡ್ 1 ಸ್ಪೂನ್ ಧನಿಯಾ ಪೌಡರ್, ಆ್ಯಂಡ್ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಗರಂ ಮಸಾಲ, 1/2 ಸ್ಪೂನ್ ಜೀರಾ ಪೌಡರ್, ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಕಾರ್ನ್ಫ್ಲೋರ್ ಹಾಗೆ ಮೈದಾ, ಇದೆರಡೂ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಕಾರ್ನ್ಫ್ಲೋರ್ 1 ಸ್ಪೂನ್, 2 ಸ್ಪೂನ್, 3 ಸ್ಪೂನ್, 4 ಸ್ಪೂನ್ ಹಾಕಿದ್ದೀನಿ. ಆ್ಯಂಡ್ ಮೈದಾ ಇದಕ್ಕೆ ಅದರಲ್ಲಿ ಅರ್ಧ ಹಾಕೋಬೇಕು. ಸೊ 1 ಸ್ಪೂನ್ ಆ್ಯಂಡ್ 2 ಸ್ಪೂನ್ಸ್. ಸೊ ಮಧ್ಯದಲ್ಲಿ ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ. ನೀರು ಬೇಕಾಗಲ್ಲ, ನೀರು ಬೇಕು ಅಂದ್ರೂ ಒಂದು 2-3 ತೊಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಗೈಸ್, ಇವಾಗ ಇದನ್ನು ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾವಿವಾಗ ಚಿಕ್ಕ ಬಾಲ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದು ಮಾಡ್ಕೊಳ್ಳಿ. ಸೊ ಚಿಕ್ಕದಾಗಿದ್ದಷ್ಟು ಸ್ವಲ್ಪ ಬೇಗ ಆಯಿಲಲ್ಲಾಗಲಿ ಅಥವಾ ಏರ್ ಫ್ರೈಯರ್ ಆಗಲಿ ಕುಕ್ ಆಗುತ್ತೆ. ಸೊ ಆ್ಯಂಡ್ ಕ್ರಿಸ್ಪಿಯಾಗಿದ್ದರೆ ಅದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾಗಿದ್ದರೆ ಅದು ಕ್ರಿಸ್ಪಿಯಾಗಿ ಬರಲ್ಲ. ಸೊ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಗೈಸ್, ನಮ್ಮ ಕ್ಯಾಬೇಜ್ ಮಂಚೂರಿಯನ್ ಬಾಲ್ಸ್ ರೆಡಿ ಆಗಿದೆ. ಸೊ ಈ ಥರ ನಾನು ಪ್ರಿಪೇರ್ ಮಾಡಿಕೊಂಡು ಮೊದಲೇ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಇದು ಸ್ವಲ್ಪ ಗಟ್ಟಿಯಾಗಿರಬೇಕು, ಎಣ್ಣೆಲಿ ಬಿಟ್ಕೊಬಿಡುತ್ತೆ ಅನ್ನೋ ಏನಾದರೂ ಕ್ಲೂ ಸಿಕ್ಕಿದ್ರೆ ಕಲಿಸುವಾಗ, ಸೊ ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಬೇಕಂದರೆ ಫ್ರೈ ಮಾಡ್ಕೊಳ್ಳಿ. ಏರ್ ಫ್ರೈಯರಲ್ಲಿ ಇವಾಗ ಟ್ರೈ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನಮ್ಮನೇಲಿ ಏರ್ ಫ್ರೈಯರ್ ಇರೋದ್ರಿಂದ ನಾನು ಏರ್ ಫ್ರೈಯರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಏರ್ ಫ್ರೈಯರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ತವಾ ಫ್ರೈ ಮಾಡ್ಕೋಬೋದು.
ಇಲ್ಲ ನಿಮಗೆ ಡೀಪ್ ಫ್ರೈ ಬೇಕಂದರೆ ಡೀಪ್ ಫ್ರೈ ಮಾಡ್ಕೋಬೋದು. ಗೈಸ್ ಇವಾಗ ಇದಕ್ಕೆ ಫುಲ್ ಆಯಿಲ್ ಸ್ಪ್ರೆಡ್ ಮಾಡಬೇಕು ಈ ಥರ. ಸೊ ಸ್ವಲ್ಪ ಆದಷ್ಟು ಜಾಸ್ತಿ ಆಯಿಲ್ ಹಾಕಿ, ಇಲ್ಲಾಂದರೆ ಅಂಟ್ಕೊಂಬಿಡತ್ತೆ. ಸೊ ನಾನು ಚೆನ್ನಾಗಿ ಆಯಿಲ್ ಸ್ಪ್ರೆಡ್ ಮಾಡಿದೆ. ಇವಾಗ ಈ ಒಂದು ಮಂಚೂರಿಯನ್ ಬಾಲ್ಸ್ನ ಒಂದೊಂದೇ ಪ್ಲೇಸ್ ಮಾಡ್ತೀನಿ. ನಿಧಾನಕ್ಕೆ ಇಡಬೇಕು, ಸೊ ದಟ್ ಅದು ಮಂಚೂರಿಯನ್ ಬಾಲ್ ಹಾಗೆ ಇರುತ್ತೆ. ಸೊ ಪ್ಲೇಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದು ಗಟ್ಟಿ ಆದಮೇಲೆ ಕೂಡ ಇಡ್ಬೋದು, ಸೊ ದಟ್ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರಲ್ಲ. ಸೊ ಇಷ್ಟನ್ನು ನಾನಿವಾಗ ಇಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮೇಲ್ಗಡೆನೂ ಆಯಿಲ್ ಸ್ಪ್ರೆಡ್ ಮಾಡಬೇಕಾಗತ್ತೆ. ಹಿಂಗೆ ಒಳಗಡೆ ತೋರಿಸಿ. ಸೊ ನಾನು ಇವಾಗ ಇದನ್ನು ಏರ್ ಫ್ರೈಯರ್ ಒಳಗಡೆ ಇಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ನಿಧಾನವಾಗಿ ಕುಕ್ ಆಗಬೇಕು, ಯಾಕಂದರೆ ದೊಡ್ಡದಾಗಿರೋದ್ರಿಂದ ಬಾಲ್ಸು ಅದು ಒಳಗಡೆ ಎಲ್ಲ ಕುಕ್ ಆಗಬೇಕಂದ್ರೆ ಸ್ವಲ್ಪ ನಿಧಾನವಾಗಿ ಕುಕ್ ಆಗಬೇಕು. ಸೊ ನಾನು 185 ಡಿಗ್ರಿನ ಫಸ್ಟು 6 ಮಿನಿಟ್ಸ್ಗೆ ಸೆಟ್ ಮಾಡ್ತಾ ಇದ್ದೀನಿ. 6 ಮಿನಿಟ್ಸ್ ಆದಮೇಲೆ ಮತ್ತೆ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮತ್ತೆ ಇನ್ನು 6 ಮಿನಿಟ್ಸ್ ಇಡಬೇಕು. ಗೈಸ್ ಇವಾಗ ಮಂಚೂರಿಯನ್ ಬಾಲ್ಸ್ ರೆಡಿ ಆಗಿದೆ. ಇದರಲ್ಲಿ ಅರ್ಧ ಡೀಪ್ ಫ್ರೈ ಮಾಡಿದ್ದೀನಿ, ಅರ್ಧ ನಾನು ಏರ್ ಫ್ರೈಯರ್ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಬಿಕಾಸ್ ಟೈಮ್ ಜಾಸ್ತಿ ತೊಗೊಳುತ್ತೆ ಏರ್ ಫ್ರೈಯರಲ್ಲಿ ಮಾಡೋದ್ರಿಂದ, ಅದಕ್ಕೆ ಅರ್ಧ ಅರ್ಧ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಬಟ್ ಏರ್ ಫ್ರೈಯರಲ್ಲಿ ಮಾಡೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ, ಬಿಕಾಸ್ ಆಯಿಲ್ ಕಂಟೆಂಟ್ ಅಷ್ಟಿರಲ್ವಲ್ಲ, ಅದಕ್ಕೋಸ್ಕರ. ಡೀಪ್ ಫ್ರೈ ಮಾಡಿಕೊಂಡ್ರೆ ನಿಮಗೆ ಕ್ರಿಸ್ಪಿ ಆಗಿ ಬರುತ್ತೆ. ಕ್ರಿಸ್ಪಿ ಬೇಕು ಅನ್ನೋರು ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಮಂಚೂರಿಯನ್ನ ಸ್ಟಾರ್ಟ್ ಮಾಡೋಣ. ಕಮ್ ಗೈಸ್, ಇವಾಗ ಮಂಚೂರಿಯನ್ ಮಾಡೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ಆನಿಯನ್, ಗಾರ್ಲಿಕ್, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲೀಸ್ ಸ್ವಲ್ಪ ತೊಗೊಂಡಿದ್ದೀನಿ, ನಿಮ್ಗೆ ಬೇಕಂದರೆ ಜಾಸ್ತಿ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್, ಇದು ನಮಗೆ ವೆಜ್ಜೀಸ್ ಅಂತ ಬೇಕಾಗಿರೋದು. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಷ್ಟೇ. ಆ್ಯಂಡ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ, ವಿನಿಗರ್ ಆ್ಯಂಡ್ ಸೋಯಾ ಸಾಸ್. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ನಮಗೆ ಬೇಕಾಗಿರೋದು ಟೊಮೆಟೊ ಸಾಸ್. ಇದು ಗೋಬಿ ಮಂಚೂರಿಯನ್ಗೆ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ ಟೊಮೆಟೊ ಸಾಸ್. ಓಕೆ, ಹಾಗಾದರೆ ನಾವು ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಕಡಾಯಿ ಇಟ್ಕೊಳ್ಬೇಕು. ಈ ಕಡಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಗೈಸ್, ಯಾವಾಗಲೂ ಈ ಥರ ಕಡಾಯಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಹಾಗೆ ಸ್ವಲ್ಪ ವಾಶ್ ಮಾಡಿಕೊಂಡೆ. ಸೊ ನಾನ್ ಸ್ಟಿಕ್ಕಲ್ಲಿ ಮಾಡೋದ್ರಿಂದ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಹೇಳಿ. ಆಯಿಲ್ ಹಾಕೋತಾ ಇದ್ದೀನಿ. ನಾನೊಂದು 3 ಸ್ಪೂನ್ ಹಾಕ್ತಾ ಇದ್ದೀನಿ. 3 ಸ್ವಲ್ಪ. ಆ್ಯಂಡ್ ಮಂಚೂರಿಯನ್ ಅಂದರೆ ನನಗೆ ಮೊದಲು ತುಂಬಾ ಇಷ್ಟ ಆಗ್ತಿತ್ತು. ಮಂಚೂರಿಯನ್ ಜೊತೆಗೆ ಯಾವಾಗಲೂ ಫ್ರೈಡ್ ರೈಸ್ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಚಿಕ್ಕ ವಯಸ್ಸಿಂದನೂ ನನಗೆ ಮಂಚೂರಿಯನ್ ಇಷ್ಟ ಆಗ್ತಾಯಿತ್ತು. ಇವಾಗ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಿದ್ದೀನಿ, ಬಿಕಾಸ್ ಬೇರೆ ಹೆಲ್ದಿ ಐಟಮ್ಸ್ ಕಡೆ ಜಾಸ್ತಿ ಮನಸ್ಸು ವಾಲ್ತಾ ಇದೆ. ಸೊ ಹಾಗಾಗಿ ಇದನ್ನು ಅಷ್ಟು ಕಮ್ಮಿನೇ ತಿನ್ನೋದು. ಸೊ ಹೀಟಾಗಿದೆ, ಇದಕ್ಕೆ ಆನಿಯನ್ ಹಾಕ್ಬಿಡೋಣ. ಹಾಕಿದ್ದೀನಿ, ಫ್ರೈ ಆಗಿ. ಸೊ ಚೆನ್ನಾಗಿ ಆನಿಯನ್ ಫ್ರೈ ಆಗ್ತಾ ಇದೆ. ಆನಿಯನ್ ಯಾವಾಗಲೂ
ಈ ಥರ ಐಟಮ್ಸಲ್ಲಿ ಚೆನ್ನಾಗಿ ಫ್ರೈ ಆಗಿರಬೇಕು, ಲೈಕ್ ಗೋಲ್ಡನ್ ಬ್ರೌನ್ ಆಗಬೇಕು. ಆವಾಗ ತಿನ್ನುವಾಗ ಆನಿಯನ್ ಸಿಕ್ಕಿದಾಗ ತುಂಬ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ಇದೇ ಟೈಮಲ್ಲೇ ನಾನು ಸ್ವಲ್ಪ ಈ ಟೈಮಲ್ಲೇ ಚಿಲ್ಲೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಾಡಿದೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ, 1/4 ಸ್ಪೂನ್ ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಮಾಡಿ ಇಟ್ಕೊಂಡಿದ್ದೀನಿ ಬಾಯಿಗೆ ಸಿಗಲಿ ಅಂತ. ನೋಡಿ ನಾನು ವಿನಿಗರ್ನ ಹಾಕೋತಾ ಇದ್ದೀನಿ, ವಿನಿಗರ್ ಆ್ಯಂಡ್ ಸೋಯಾ ಸಾಸನ್ನು ಹಾಕೋತಾ ಇದ್ದೀನಿ. ಆ್ಯಂಡ್ ಸೋಯಾ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಟೊಮೊಟೊ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ನೆಕ್ಸ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಂಚೂರಿಯನ್ ಬಾಲ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದೇ ಟೈಮಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಗರಂ ಮಸಾಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಆ್ಯಂಡ್ ಲಾಸ್ಟಲ್ಲಿ ಗಾರ್ನಿಷ್ಗೆ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ಇದೆ, ಅದಕ್ಕೆ ಮೇಲ್ಗಡೆ ಸ್ವಲ್ಪ ಉಪ್ಪು ಉದುರಿಸ್ತಾ ಇರ್ತೀನಿ. ಯಾಕಂದರೆ ನಾವು ಹಾಕೋ ಸಾಸಲ್ಲೆಲ್ಲ ಉಪ್ಪಿರುತ್ತೆ, ಸೊ ಹಾಗಾಗಿ ಉಪ್ಪು ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಲಾಸ್ಟಾಗಿ ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡಿ. ಅಷ್ಟೇ, ನಮ್ಮ ಮಂಚೂರಿಯನ್ ರೆಡಿ ಆಯ್ತು. ಸೂಪರ್ ಆಗಿರೋ ಮಂಚೂರಿಯನ್ ರೆಡಿ ಆಯಿತು. ಹೇಗಿದೆ ಅಂತ ನಮ್ಮ ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಗೈಸ್, ಇವಾಗ ನನ್ನ ಕುಕ್ಕಿಂಗ್ ಕೆಲಸದಿಂದ ತಿನ್ನೋ ಕೆಲಸಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ಗೈಸ್, ಸಂಡೇ ಬ್ರಂಚ್ ರೆಡಿಯಾಗಿದೆ. ಎಲ್ಲರೂ ಟಿ ವಿ ನೋಡಿಕೊಂಡು ಊಟ ಮಾಡ್ತಾ ಇದ್ದೀವಿ. ಹೆಂಗಿದೆ ಲಿಯಾ ಟೇಸ್ಟು? ಗ್ಯಾಪಲ್ಲಿ ನಮ್ಮ ಅತ್ತೆ ಚಿಕನ್ ಬೇರೆ ಮಾಡಿದ್ದಾರೆ, ಸೊ ಚಿಕನ್ನು ತಿಂತಾ ಇದ್ದಾರೆ ಎಲ್ಲರೂ. ಹೇಗಿದೆ ಅತ್ತೆ? ಸೂಪರ್ ಆಗಿದೆ. ವಾವ್. ಅಕ್ಕ ಹೇಗಿದೆ? ಇವರು ನಮ್ಮ ಕ್ಯಾಮ್ರಾಮನ್, ಇವತ್ತಿನ ದಿನದ ಕ್ಯಾಮ್ರಾಮನ್ ಇವರೇ ನನಗೆ ಹೆಲ್ಪ್ ಮಾಡಿದ್ದು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದಮೇಲೆ ನನಗೂ ಇಷ್ಟ ಆಗುತ್ತೆ. ಸೊ ಇವತ್ತಿನ ಕುಕ್ಕಿಂಗ್ ಐಟಮ್ಸ್ಗಳು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇದೇ ಥರ ನನ್ನ ವೀಡಿಯೋಸ್ನ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಾಯ್. ಹ್ಯಾಪಿ ಸಂಡೇ.